ಉಡುಪಿ ಜಿಲ್ಲಾ ಉಪವಲಯ ಅರಣ್ಯಾಧಿಕಾರಿಗಳ ಸಂಘದ ರಜತ ಮಹೋತ್ಸವ ಕಾರ್ಯಕ್ರಮವು ಜನವರಿ 4ರಂದು ಕಿದಿಯೂರು ಹೋಟೆಲ್ನ ಶೇಷಶಯನ ಹಾಲ್ನಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಸಂಘದ ನೂತನ ವರ್ಷದ ಡೈರಿ, ಕ್ಯಾಲೆಂಡರ್ ಬಿಡುಗಡೆ, ನಿವೃತ್ತ ಉಪವಲಯ ಅರಣ್ಯ ಅಧಿಕಾರಿಗಳಿಗೆ ಸನ್ಮಾನ, ಚಿತ್ರಕಲಾ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ, ರಕ್ತದಾನಿಗಳಿಗೆ ಗೌರವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದಾನಿ ಪವರ್ ಗ್ರೂಪ್ನ ಅಧ್ಯಕ್ಷ ಕಿಶೋರ್ ಆಳ್ವ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಳೆದ ಸಲ ಇಲ್ಲಿ ಕುಮಾರಸ್ವಾಮಿ ಅವರು ಬಂದಾಗ ಅವರು ಹೇಳಿದ್ರು 32,000 ಎಕರೆ ಜಾಗ ಇವತ್ತು ಅರಣ್ಯ ವಲಸೆಗಾರರಿಗೆ ಸಿಗಬೇಕಾಗಿದ್ರೆ ಅವತ್ತು ಎಲಿಮೆಂಟ್ ಮೋಷನ್ ನೀವು ಮಾಡಿದ ಕಾರಣ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನೋ ರೀತಿಯಲ್ಲಿ. ಈ ರೀತಿಯಲ್ಲಿ ಇವತ್ತು ಒಂದು ರೀತಿಯ ಜನರು ಇವತ್ತು ವಾಸಿಸುವಂತ ಜನರ ಬಗ್ಗೆ ಕೂಡ ಇವತ್ತು ಅದರಲ್ಲಿ ಫಾರೆಸ್ಟ್ ಇವತ್ತು ಯಾವ ರೀತಿಯ ಫಾರೆಸ್ಟ್ ಅನ್ನೇ ಅವಲಂಬಿಸುವಂತ ಜನರು ಯಾರಿರ್ತಾರೆ ಅವರಿಗೆ ಒಂದು ರೀತಿಯ ನ್ಯಾಯ ಸಿಗುವಂತ ರೀತಿಯಲ್ಲಿ ಇವತ್ತು ಫಾರೆಸ್ಟ್ ಮನೆಯಾಗುವುದರಿಂದ ಫಾರೆಸ್ಟ್ ಒಳಗಡೆ ಇರುವಂತಹ ಪ್ರಾಣಿಗಳು ಆಹಾರ ಇವತ್ತು ಬೇಟೆಗೆ ಹೋಗುವಂತ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ಪ್ರಾಣಿಗಳು ಕೂಡ ಇವತ್ತು ಊರಿಗೆ ಬಂದು ಇವತ್ತು ಅದನ್ನು ಎದುರಿಸಬೇಕಾದಂತ ಒಂದು ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಹಂತದಲ್ಲಿ ಕಸ್ತೂರಿ ರಿಪೋರ್ಟ್ ಬಂತು, ಹಿಂದೆ ಗಾರ್ಗಿಲ್ ರಿಪೋರ್ಟ್ ಇತ್ತು. ಗಾರ್ಗಿಲ್ ರಿಪೋರ್ಟ್ ಇರುವಂತ ಸಮಯದಲ್ಲಿ ಯಾವ ರೀತಿಯ ಅದು ಕಠಿಣವಾಗಿತ್ತು, ಅದು ಬದಲಾವಣೆ ಆಗಬೇಕು ಅಂತೇಳಿ ಕಸ್ತೂರಿ ರಿಪೋರ್ಟ್ ಅನ್ನ ತರಿಸುವಂತ ಕೆಲಸ ಕಾರ್ಯ ಮಾಡಿದ್ರು. ಕಸ್ತೂರಿ ರಿಪೋರ್ಟ್ ಬರುವಂತ ಸಮಯದಲ್ಲಿ ದೊಡ್ಡ ಆಂದೋಲನ ನಡೆದು ಹೋಯಿತು. ಗಾರ್ಗಿಲ್ ರಿಪೋರ್ಟ್ಗೆ ಆಂದೋಲನ ಆಗಿಲ್ಲ, ಆದರೆ ಕಸ್ತೂರಿ ರಿಪೋರ್ಟ್ಗೆ ದೊಡ್ಡ ಆಂದೋಲನ ಪ್ರಾರಂಭ ಆಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆ, ಪಿಯುಸಿ ಪರೀಕ್ಷೆ, ಬಿಎಸ್ಸಿ ಪದವಿ ಪರೀಕ್ಷೆ, ನೀಟ್ ಪರೀಕ್ಷೆ, ಬಿ ಫಾರ್ಮಾದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಹಾಗೆಯೇ ಪರಿಸರ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು. कुमारी शालिनी आचार्य ಸನ್ಮಾನ್ಯ ಕಿಶೋರ್ ಅವರಿಗೆ ಭುವನೇಂದ್ರ ಕಿಡಿಯೂರು ಅವರ ಪರವಾಗಿ ಅವರ ಮಗ ನಿತೀಶ್ ಕಿಡಿಯೂರು ಇವರಿಗೆ ಕಾಪು ವಾಸುದೇವ ಶೆಟ್ಟಿ